ರದ್ದು ಮಾಡಿ ಅವ್ರನ್ನ. ಕೊಡೋರು ಕೊಡ್ತಾರೆ, ಬಿಡೋರು ಬಿಡ್ತಾರೆ. ಬಟ್ ನಮ್ಮ ಹೋರಾಟ ಮಾಡೋರಿಗೆ ನಮ್ಮ ಬೆಂಬಲ ಇರ್ತದೆ. ಬೇರೆಯವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾವು ಕನ್ನಡಿಗರು, ಕನ್ನಡದ ಬಗ್ಗೆ ನಮಗೆ ಭಾಷೆ ಅಭಿಮಾನ ಯಾವಾಗಲೂ ಇದ್ದೇ ಇರುತ್ತೆ. ಅದು ಅದರ ಸಲುವಾಗಿ ಇದು ಏನು ಮಾಡ್ತಾ ಇದ್ದಾರೆ ಅದು ಕರೆಕ್ಟಾಗೇ ಇದೆ. ಪೊಲೀಸ್ ಕಮಿಷನರ್ ಆಗಮನ ಆಗಿದೆ ಟೌನ್ ಹಾಲ್ಗೆ. ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಕೂಡ ಟೌನ್ ಹಾಲ್ ಬಳಿ ಬಂದಿದ್ದಾರೆ. ಟೌನ್ ಹಾಲ್ನಲ್ಲಿ ಕನ್ನಡ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾವೆ. ಬೃಹತ್ ಮೆರವಣಿಗೆ ನಡೆಸೋದಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ. ಹೀಗಾಗಿ ಭದ್ರತೆ ಪರಿಶೀಲನೆಗೆ ಆಗಮಿಸಿದ್ದಾರೆ ಕಮಿಷನರ್. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಅಲರ್ಟ್ ಆಗಿರಿ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ, ಕಮಾಂಡ್ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅಂತ ಹೇಳಿ ಕಮಿಷನರ್ ಆಗಮನ ಆಗಿದೆ. ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳಾಗ್ತಾ ಇದೆ ಟೌನ್ ಹಾಲ್ನಲ್ಲಿ, ಯಾವ ರೀತಿಯಾಗಿ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡಿದೆ ಇಲಾಖೆ, ಬೃಹತ್ ಮೆರವಣಿಗೆ ನಡೆಯುತ್ತೆ, ಸೊ ಯಾವ ರೀತಿಯಾಗಿ ತಯಾರಿ ಆಗಿದೆ ಅಂತ ಹೇಳಿ ಭದ್ರತೆ ಪರಿಶೀಲನೆ ಮಾಡೋದಕ್ಕೆ ಅಂತ ಹೇಳಿ ಕಮಿಷನರ್ ಆಗಮನ ಆಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಲರ್ಟ್ ಆಗಿ ಇರುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇನ್ನು ಟೌನ್ ಹಾಲ್ ಬಳಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸಗಳು ಕೂಡ ಆಗಿದೆ. ಬೃಹತ್ ರ್ಯಾಲಿ ನಡೆಸಬೇಕು ಅಂತ ಹೇಳಿ ಈಗಾಗಲೇ ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್, ಸಾಕಷ್ಟು ಸಂಘಟನೆಗಳ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಸೊ ಹಾಗಾಗಿ ಕಮಿಷನರ್ ಅವರು ಕೂಡ ಸ್ಥಳ ಪರಿಶೀಲನೆ ನಡೆಸೋದಕ್ಕೆ ಹೋಗಿದ್ದಾರೆ. ಭದ್ರತೆ ಯಾವ ರೀತಿಯಾಗಿ ಒದಗಿಸಲಾಗಿದೆ ಅನ್ನೋದರ ಕುರಿತು ಮಾಹಿತಿಯನ್ನು ಕೂಡ ಕಲೆ ಹಾಕೋದಕ್ಕೆ ಸ್ವತಃ ಅವರೇ ಸ್ಥಳ ಪರಿಶೀಲನೆಗೆ ಹೋಗಿರುವಂಥದ್ದು.
ಏನೋ ಟೌನ್ ಹಾಲ್ ಹತ್ತ ಒಂದ್ ಕಡೆ ವಾಟಾಳ್ ನಾಗರಾಜ್ ಅವರು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಬಸ್